ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಈ ದಿನ ಹನುಮಾನ್ ಜಯಂತಿ ಆಗಿದ್ದು ಹನುಮತೆಯ ಪ್ರಯುಕ್ತ ಈ ವಿಡಿಯೋ ಆಗಿದೆ. ಹನುಮತೆಯನ್ನು ಪೂಜಿಸುವುದರಿಂದ, ಪ್ರಾರ್ಥಿಸುವುದರಿಂದ, ಸ್ಮರಿಸುವುದರಿಂದ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ಹಾಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ನೆಗೆಟಿವಿಟಿ ರಿಮೂವಲ್ ಆಯಿಲ್, ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಹೊಟ್ಟೆಗೆ ಮದ್ದು ಹಾಕಿದರೆ ಮದ್ದು ರಿಮೂವ್ ಮಾಡಲಿಕ್ಕೆ ಔಷಧಿ ಕೂಡ ಲಭ್ಯ ಇದೆ. ದಂತಕ್ಷಯ ಅಥವಾ ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದರ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ. ಆಸಕ್ತರು ಈಗ ಹೇಳಿದಂಥ ನಮಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಒಂದು ವಿದ್ಯಾಭ್ಯಾಸ ಕೂಡ ಚುರುಕಾಗಲಿಕ್ಕೆ, ಅನುಕೂಲ ಆಗಲಿಕ್ಕೆ ಕೂಡ ಔಷಧಿ ಲಭ್ಯ ಇದೆ. ಮಕ್ಕಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ತಂದೆ ತಾಯಿಗಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ನಾ ಈಗ ಹೇಳಿದಂಥ ನಂಬರ್ಗೆ ಸಂಪರ್ಕಿಸಬಹುದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಕಲಿಯುಗದ ಜಾಗೃತ ದೇವತೆಗಳಲ್ಲಿ ಹನುಮತೆ, ಹೌದು, ಹನುಮತೆ ಕೂಡ ಒಂದು. ಕಾಳಿಮಾತೆ ಆಗಿರ್ಬೋದು, ಭೈರವ ಸ್ವಾಮಿ ಆಗಿರಬಹುದು, ಹಾಗೆಯೇ ಹನುಮತೆ ಆಗಿರ್ಬೋದು, ಗಣಪತಿ ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ಜಾಗೃತ ದೇವತೆಯಲ್ಲಿ ಹನುಮತೆ ಕೂಡ ಹೌದು. ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ಮನುಷ್ಯ ಮನಸ್ಸಿನಲ್ಲಿ ಆಗಿರ್ಬೋದು, ವಾಚಿಕವಾಗಿ ಆಗಿರ್ಬೋದು, ಅಂದರೆ ಮಾತಿನ ಮೂಲಕ ಆಗಿರಬಹುದು, ಹಾಗೆಯೇ ಬರೆಯುವ ಮೂಲಕ ಆಗಿರಬಹುದು, ಯಾವುದೇ ಮೂರು ರೂಪಗಳಲ್ಲಿ ವಾಚಿಕ, ಮಾನಸಿಕ ಹಾಗೆ ಬರವಣಿಗೆಯಲ್ಲಿ ಆಗಿರ್ಬೋದು, ಹನುಮತೆಯನ್ನು ಸ್ಮರಿಸುವುದರಿಂದ ಯಾವೊಬ್ಬ ಮನುಷ್ಯ ಈ ಕಲಿಯುಗದಲ್ಲಿ ಇರ್ತಾನೋ ಅಂತಹ ಜೀವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವನ್ನು ಹೊಂದಿದ್ದು ಸಕಾರಾತ್ಮಕವೂ ಇರಬಹುದು, ನಕಾರಾತ್ಮಕವೂ ಇರಬಹುದು. ಅದಕ್ಕೆ ವೇವ್ಸ್ಗಳಿದೆ. ಸೂರ್ಯದೇವ ತನ್ನ ಕಕ್ಷೆಯಲ್ಲಿ ತಾನಿದ್ದು ತನ್ನ ಸಂಚಾರವನ್ನು ಮಾಡುವಾಗ ತನ್ನಲ್ಲಿನ ಪ್ರಭೆಯ ಕಾಂತಿಗಳು ಲೋಕದಾದ್ಯಂತ ಚಲಿಸಿ ಆ ಪ್ರಕಾಶದ ಪ್ರಖರತೆಯನ್ನು ಹೇಗೆ ಹರಡುತ್ತದೆಯೋ ಹಾಗೆ ಪ್ರತಿಯೊಬ್ಬ ಮನುಷ್ಯನ ಸೂಕ್ಷ್ಮ ಮತ್ತು ಕಾರಣ ಶರೀರದ ವೇವ್ಸ್ಗಳು ಎಲ್ಲ ಕಡೆ ಕೂಡ ಸೂರ್ಯನ ಕಾಂತಿ ಹರಡಿದಂತೆ ಪಸರಿಸಿರುತ್ತವೆ. ಹಾಗಿದ್ದಾಗ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಕಲಿಯುಗದ ಜಾಗೃತ ದೇವತೆ ಹನುಮತೆ. ಆ ಹನುಮತೆಯನ್ನು ಮನಸ್ಸಿನಿಂದ ನಾನು ಮೊದಲೇ ಹೇಳಿದಂಥ ಮೂರು ವಿಧಾನಗಳಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಶುದ್ಧ ಮನಸ್ಸಿನಿಂದ ಸ್ಮರಿಸಿದ್ದಾದರೆ, ಪೂಜಿಸಿದ್ದಾದರೆ, ಪ್ರಾರ್ಥಿಸಿದ್ದಾದರೆ, ಮಂತ್ರ ಜಪವನ್ನು ಮಾಡಿದ್ದಾದರೆ ಅಥವಾ ಹನುಮತೆಯನ್ನು ಆರಾಧಿಸಿದ್ದಾದರೆ ಕಲಿಯುಗದಲ್ಲಿ ಆ ಜೀವಕ್ಕೆ ಸದ್ಗತಿ ನಿಶ್ಚಿತ. ಹಾಗಾದರೆ ಒಂದು ದಿನ ಆ ಕಾರ್ಯವನ್ನು ಮಾಡಿದ್ರೆ ಸಾಕಾ? ಖಂಡಿತ ಇಲ್ಲ. ಒಂದು ದಿನ ಹುಟ್ಟಿದಂಥ ಸಂದರ್ಭಕ್ಕೆ ಆ ಜೀವ ಬೆಳವಣಿಗೆಗೆ ಪ್ರತಿದಿನದ ಆಹಾರ ಪೋಷಣೆಗೆ ಹೇಗೆ ಅನಿವಾರ್ಯವೋ, ಹುಟ್ಟಿದ್ದು ಒಂದು ದಿನ ಹುಟ್ಟಿದ ಮನುಷ್ಯ ಅದರ ಬೆಳವಣಿಗೆಗೆ ಪ್ರತಿದಿನದ ಆಹಾರ ಎಷ್ಟು ಅಗತ್ಯವೋ ಹಾಗೆಯೇ ಜೀವ ಕಲ್ಯಾಣಕ್ಕೆ, ಜೀವನದ ಉದ್ಧಾರಕ್ಕೆ ಭಗವಂತನ ಸ್ಮರಣೆ ಪ್ರತಿದಿನ ಅಗತ್ಯ. ಆಹಾರವನ್ನು ತೊರೆದೊಡೆ ದೇಹ ನಷ್ಟ, ಬುದ್ಧಿಯನ್ನು ತೊರೆದೊಡೆ ಜೀವ ನಷ್ಟ, ಶುದ್ಧಾಚರಣೆಯನ್ನು ತೊರೆದೊಡೆ ಆತ್ಮನಷ್ಟ, ಹಾಗೆಯೇ ಭಕ್ತಿಯನ್ನು ತೊರೆದೊಡೆ ಭಗವಂತ ಮತ್ತು ಭಕ್ತನ ಸಂಬಂಧ ನಷ್ಟ. ಆ ಕಾರಣಕ್ಕೆ ಈ ಕಲಿಯುಗದಲ್ಲಿ
ಜೀವ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಶ್ರೀ ಹನುಮತೆಯನ್ನು ಸ್ಮರಣೆಯನ್ನು ಮಾಡೋದರಿಂದ ಅವರು ಜಾಗೃತವಾಗಿದ್ದು ಎಲ್ಲ ಕಡೆ ಎಲ್ಲ ಸಕಾರಾತ್ಮಕ ರೂಪದಲ್ಲಿ ಉಪಸ್ಥಿತವಿದ್ದು ಪ್ರತಿಯೊಬ್ಬರ ಧ್ವನಿಯನ್ನು ಗ್ರಹಿಸುತ್ತಾರೆ. ಅಂದರೆ ಯಾರು ಶುದ್ಧ ಮನಸ್ಸಿನಿಂದ ಸ್ಮರಣೆ ಮಾಡ್ತಾರೋ, ಆ ಒಂದು ಸ್ಮರಣೆಯಲ್ಲಿ ಭಕ್ತಿ ಇರುತ್ತೋ, ಆ ಭಕ್ತಿಯ ಕಾರಣದಿಂದ ಅವರಿಗೆ ತಲುಪುತ್ತೆ. ಹಾಗಾದರೆ ಎಲ್ಲ ಕಡೆ ಇದ್ಮೇಲೆ ಹೇಗೆ ಅವ್ರಿಗೆ ತಲುಪುತ್ತೆ? ಖಂಡಿತ ಸತ್ಯವೇ. ಆದರೆ ಜೀವಗಳು ಬದುಕಲಿಕ್ಕೆ ಮನೆಗಳು, ಜಾಗಗಳು ಅಂತ ವ್ಯವಸ್ಥೆಯನ್ನು ಮಾಡಿ ಜೀವಗಳಿಗೆ ಯಾವುದೇ ರೀತಿಯಾದಂಥ ಉಪದ್ರವಗಳು, ಅಡಚಣೆಗಳಾಗಬಾರದು ಎಂಬ ಕಾರಣಕ್ಕೆ ಸೂರ್ಯದೇವ ನತ್ತಿಯ ಮೇಲಿದ್ದು, ಬಾನಿನಲ್ಲಿದ್ದು ಪ್ರಕಾಶವನ್ನು ಹರಡುತ್ತಾರೆಯೇ ವಿನಃ ನಮ್ಮ ಮನೆಯೊಳಗೆ ನಮ್ಮ ಜೊತೆಯಲ್ಲೇ ಇಲ್ಲ. ಹಾಗೆಯೇ ಹನುಮತೆ ಕೂಡ ದೂರದಲ್ಲಿದ್ದು ಎಲ್ಲರ ಸಂಪರ್ಕದಲ್ಲಿ ಇರ್ತಾರೆ. ಯಾರು ಆಸ್ತಿಕ ಮನೋಭಾವ, ಆಸ್ತಿಕರಾಗಿದ್ದು ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ಅವರ ಮಂತ್ರದ ಧ್ವನಿ ತರಂಗಗಳು ಭಗವಂತನನ್ನು ತಲುಪುತ್ತವೆ. ಆ ಸಂದರ್ಭದಲ್ಲಿ ಆ ಜೀವಗಳ ಕಲ್ಯಾಣ ನಿಶ್ಚಿತ. ಏಕೆಂದರೆ ಮಾರ್ಗದರ್ಶನ ಕೊಡ್ತಾರೆ. ದಿನ ಆಹಾರ ಸೇವನೆ ಮಾಡಿ ದೇಹ ಪೋಷಣೆಯನ್ನು ಮಾಡಿಕೊಳ್ಳುವಂತೆ, ಮಂತ್ರ ಜಪ ಮಾಡಿದ ನಂತರ ಭಗವಂತನ ಸಂಪರ್ಕ ಆದಂತಹ ಸಂದರ್ಭದಲ್ಲಿ ಆ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ಜೀವ ಕಲ್ಯಾಣಕ್ಕೆ ನಿರಂತರ ಕಾರ್ಯವನ್ನು ಮಾಡಿಸ್ತಾರೆ. ಇದರಿಂದ ಜೀವಗಳ ಕಲ್ಯಾಣ, ಇಹಲೋಕ ಮತ್ತು ಪರಲೋಕ ಎರಡು ಕೂಡ ಉದ್ಧಾರ ಆಗುತ್ತೆ. ಮನುಷ್ಯ ಜೀವನ ಕಲ್ಯಾಣಕರವಾಗುತ್ತೆ. ಇಹದಲ್ಲಿ ಸುಖವನ್ನು, ಪರದಲ್ಲಿ ಕಲ್ಯಾಣವನ್ನು ಕೂಡ ಕಾಣ್ತಕ್ಕಂತಹ ಮನುಷ್ಯರಾಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.